ಒಂದು ಮಳೆಯಿಂದಾಗಿ ಎಲ್ಲ ನದಿಗಳು ತುಂಬಿ ಹರಿತಾ ಇದೆ. ಇದೀಗ ನದಿ ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಮನೆ ಕೊಚ್ಚಿ ಹೋಗಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ. ಆ ಒಂದು ಏರಿಯಾದಲ್ಲಿ ಮನೆಯ ಪಾಯ ಬಿಟ್ಟು ಮತ್ತೇನೂ ಉಳಿದಿಲ್ಲ. ಶಿರೂರು ಬಳಿಯ ಉಳುವರೆ ಗ್ರಾಮದಲ್ಲಿ ಭಾರಿ ದುರಂತ ಸಂಭವಿಸಿದೆ. ಗಂಗಾವಳಿ ನದಿಗೆ ಬಿದ್ದ ಭಾರಿ ಮಣ್ಣು ಬಂಡೆ ಬಿದ್ದಾಗ ಸುನಾಮಿಯಂತೆ ನದಿ ನೀರು ಅಪ್ಪಳಿಸಿದೆ. ನೋಡಿ, ನದಿ ನೀರಿನ ಹೊಡೆತಕ್ಕೆ ಮನೆಯೇ ಕೊಚ್ಚಿ ಹೋಗಿರುವಂತಹ ಘಟನೆ ಶಿರೂರು ಬಳಿಯ ಉಳುವರೆ ಗ್ರಾಮದಲ್ಲಿ ನಡೆದಿದೆ. ಗಂಗಾವಳಿ ನದಿಗೆ ಬಿದ್ದಂತಹ ಭಾರಿ ಮಣ್ಣು ನೋಡಿ, ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಅಲ್ಲಲ್ಲಿ ಮಣ್ಣು ಕುಸಿತ, ಗುಡ್ಡ ಕುಸಿತಗಳು ಕೂಡ ಉಂಟಾಗ್ತಾ ಇರುವಂಥದ್ದು. ಇದೀಗ ಶಿರೂರು ಬಳಿಯ ಉಳುವರೆ ಗ್ರಾಮದಲ್ಲಿ ಮನೆಯ ಪಾಯ ಬಿಟ್ಟು ಮತ್ತೇನೂ ಉಳಿದಿಲ್ಲ. ಕಂಪ್ಲೀಟ್ ಆಗಿ ಕೊಚ್ಕೊಂಡು ಹೋಗಿದೆ ಮನೆ. ಆ ರೀತಿಯಾದಂತಹ ನದಿಯ ನೀರು ಮನೆಗೆ ಹೊಡೆದಿರುವಂಥದ್ದು ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ನದಿ ಯಾವ ರೀತಿಯಾಗಿ ತುಂಬಿ ಹರಿತಾ ಇದೆ ಅನ್ನೋದನ್ನ. ಮನೆಯ ಪಾಯ ಬಿಟ್ಟು ಮತ್ತೇನು ಉಳಿದಿಲ್ಲ ಅಲ್ಲಿ. ಶಿರೂರು ಕಾರವಾರ ನದಿ ನೀರಿನ ಹೊಡೆತಕ್ಕೆ ಕೊಚ್ಚಿ ಹೋಗಿರುವಂತಹ ಮನೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಮನೆಯ ಪಾಯ ಮಾತ್ರ ಕಾಣಿಸ್ತಾ ಇದೆ. ಆ ರೀತಿಯಾಗಿ ಮನೆ ಕಂಪ್ಲೀಟ್ ಆಗಿ ಕೊಚ್ಕೊಂಡು ಹೋಗಿದೆ ಈ ಒಂದು ನದಿ ನೀರಿನ ಹೊಡೆತಕ್ಕೆ. ಪಾಯವನ್ನ ಬಿಟ್ಟರೆ ಬೇರೆ ಏನೂ ಕಾಣ ಸಿಗ್ತಾ ಇಲ್ಲ. ಆ ರೀತಿಯಾಗಿ ಕಂಪ್ಲೀಟ್ ಆಗಿ ಮನೆಯಲ್ಲಿ ಇದ್ದಂತಹ ವಸ್ತುಗಳು, ಪೀಠೋಪಕರಣಗಳು, ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಇದ್ದಂತಹ ವಸ್ತುಗಳು ಎಲ್ಲವೂ ಕೂಡ ಈ ನದಿಯ ನೀರಿನ ಹೊಡೆತಕ್ಕೆ ಕೊಚ್ಕೊಂಡು ಹೋಗಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಬರೀ ಪಾಯ ಮಾತ್ರ ಇದೆ ಅಲ್ಲಿ. ಮೊದಲಿಗೆ ನಾವು ಮನೆ ಕಟ್ಟಬೇಕು ಅನ್ನಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪಾಯವನ್ನು ನಾವು ಹಾಕಿರ್ತೀವೋ ಆ ಪಾಯ ಮಾತ್ರ ಕಾಣಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಮಳೆಯ ಹೊಡೆತ ಆಗ್ತಾ ಇರುವಂಥದ್ದು. ಕಾರವಾರದಲ್ಲಿ ನದಿ ನೀರಿನ ಹೊಡೆತಕ್ಕೆ ಕೊಚ್ಕೊಂಡು ಹೋಗಿರುವಂತಹ ಮನೆ. ಅಲ್ಲಿ ಒಂದು ಮನೆ ಏನಿತ್ತು, ಆ ಒಂದು ಮನೆಯ ಕಂಪ್ಲೀಟ್ ಏನು ಕಿಟಕಿ, ಗಾಜುಗಳು ಎಲ್ಲವೂ ಕೂಡ ನದಿ ನೀರಿನ ಹೊಡೆತಕ್ಕೆ ಕೊಚ್ಕೊಂಡು ಹೋಗಿದೆ. ಬರೀ ಅಲ್ಲಿ ನಿಮಗೆ ಕಾಣ ಸಿಗ್ತಾ ಇರೋದು ಬರೀ ಪಾಯ ಮಾತ್ರ. ಆ ರೀತಿಯಾಗಿ ಈ ನದಿ ನೀರಿನ ಹೊಡೆತ ಬಿದ್ದಿರುವಂಥದ್ದು ಮನೆಗೆ. ಇನ್ನು ಸದ್ಯಕ್ಕೆ ಮನೆಯಲ್ಲಿ ಯಾರೂ ಇರಲಿಲ್ಲ ಅಂತ ಕಾಣಿಸುತ್ತೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಈ ಒಂದು ಮಣ್ಣು ಕುಸಿತದಿಂದಾಗಿ ಒಂದು ಕಡೆ ಸಾವು ನೋವು ಸಂಭವಿಸ್ತಾ ಇದ್ರೆ, ಮತ್ತೊಂದು ಕಡೆ ಮನೆಯ ಪಾಯ ಕಾಣಿಸ್ತಾ ಇದೆ ನದಿ ನೀರಿನ ಹೊಡೆತಕ್ಕೆ. ಆ ರೀತಿಯಾಗಿ ಮಳೆ ಅಬ್ಬರಿಸಿ ಬೊಬ್ಬಿರುತ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದ್ದು, ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇರುವಂಥದ್ದು. ಮನೆಯ ಪಾಯ ಕಾಣಿಸ್ತಾ ಇದೆ. ಆ ರೀತಿಯಾಗಿ ನದಿಯ ನೀರಿನ ಹೊಡೆತಕ್ಕೆ ಮನೆಯೇ ಕಂಪ್ಲೀಟ್ ಆಗಿ ಕೊಚ್ಕೊಂಡು ಹೋಗಿದೆ. ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇರುವಂಥದ್ದು. ಮಳೆಗೆ ಮನೆ ಕೊಚ್ಚಿ ಹೋದಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು. ನದಿ ನೀರಿನ ಮಟ್ಟ ಏರಿಕೆಯಾಗುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಭಾಗದ ಜನರು ಬೇರೆ ಕಡೆ ಕೂಡ ಶಿಫ್ಟ್ ಆಗಿದ್ರು. ಸದ್ಯಕ್ಕೆ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ಈ ಒಂದು ಮನೆಯ ಪಾಯ ಏನು ಕಾಣಿಸ್ತಾ ಇದೆ, ಮನೆಯಲ್ಲಿ ಯಾರೂ ಕೂಡ ಇರಲಿಲ್ಲ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಈ ಒಂದು ಮಳೆಯಿಂದಾಗಿ ಎಲ್ಲ ನದಿಗಳು ತುಂಬಿ ಹರಿತಾ ಇದೆ. ಇದೀಗ ನದಿ ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಮನೆ ಕೊಚ್ಚಿ ಹೋಗಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ. ಆ ಒಂದು ಏರಿಯಾದಲ್ಲಿ ಮನೆಯ ಪಾಯ ಬಿಟ್ಟು ಮತ್ತೇನೂ ಉಳಿದಿಲ್ಲ. ಶಿರೂರು ಬಳಿಯ ಉಳುವರೆ ಗ್ರಾಮದಲ್ಲಿ ಭಾರಿ ದುರಂತ ಸಂಭವಿಸಿದೆ. ಗಂಗಾವಳಿ ನದಿಗೆ ಬಿದ್ದ ಭಾರಿ ಮಣ್ಣು ಬಂಡೆ ಬಿದ್ದಾಗ ಸುನಾಮಿಯಂತೆ ನದಿ ನೀರು ಅಪ್ಪಳಿಸಿದೆ. ನೋಡಿ, ನದಿ ನೀರಿನ ಹೊಡೆತಕ್ಕೆ ಮನೆಯೇ ಕೊಚ್ಚಿ ಹೋಗಿರುವಂತಹ ಘಟನೆ ಶಿರೂರು ಬಳಿಯ ಉಳುವರೆ ಗ್ರಾಮದಲ್ಲಿ ನಡೆದಿದೆ. ಗಂಗಾವಳಿ ನದಿಗೆ ಬಿದ್ದಂತಹ ಭಾರಿ ಮಣ್ಣು ನೋಡಿ, ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಅಲ್ಲಲ್ಲಿ ಮಣ್ಣು ಕುಸಿತ, ಗುಡ್ಡ ಕುಸಿತಗಳು ಕೂಡ ಉಂಟಾಗ್ತಾ ಇರುವಂಥದ್ದು. ಇದೀಗ ಶಿರೂರು ಬಳಿಯ ಉಳುವರೆ ಗ್ರಾಮದಲ್ಲಿ ಮನೆಯ ಪಾಯ ಬಿಟ್ಟು ಮತ್ತೇನೂ ಉಳಿದಿಲ್ಲ. ಕಂಪ್ಲೀಟ್ ಆಗಿ ಕೊಚ್ಕೊಂಡು ಹೋಗಿದೆ ಮನೆ. ಆ ರೀತಿಯಾದಂತಹ ನದಿಯ ನೀರು ಮನೆಗೆ ಹೊಡೆದಿರುವಂಥದ್ದು ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ನದಿ ಯಾವ ರೀತಿಯಾಗಿ ತುಂಬಿ ಹರಿತಾ ಇದೆ ಅನ್ನೋದನ್ನ. ಮನೆಯ ಪಾಯ ಬಿಟ್ಟು ಮತ್ತೇನು ಉಳಿದಿಲ್ಲ ಅಲ್ಲಿ. ಶಿರೂರು ಕಾರವಾರ ನದಿ ನೀರಿನ ಹೊಡೆತಕ್ಕೆ ಕೊಚ್ಚಿ ಹೋಗಿರುವಂತಹ ಮನೆ.
ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಮನೆಯ ಪಾಯ ಮಾತ್ರ ಕಾಣಿಸ್ತಾ ಇದೆ. ಆ ರೀತಿಯಾಗಿ ಮನೆ ಕಂಪ್ಲೀಟ್ ಆಗಿ ಕೊಚ್ಕೊಂಡು ಹೋಗಿದೆ ಈ ಒಂದು ನದಿ ನೀರಿನ ಹೊಡೆತಕ್ಕೆ. ಪಾಯವನ್ನ ಬಿಟ್ಟರೆ ಬೇರೆ ಏನೂ ಕಾಣಸಿಗ್ತಾ ಇಲ್ಲ. ಆ ರೀತಿಯಾಗಿ ಕಂಪ್ಲೀಟ್ ಆಗಿ ಮನೆಯಲ್ಲಿ ಇದ್ದಂತಹ ವಸ್ತುಗಳು, ಪೀಠೋಪಕರಣಗಳು, ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಇದ್ದಂತಹ ವಸ್ತುಗಳು ಎಲ್ಲವೂ ಕೂಡ ಈ ನದಿಯ ನೀರಿನ ಹೊಡೆತಕ್ಕೆ ಕೊಚ್ಕೊಂಡು ಹೋಗಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಬರೀ ಪಾಯ ಮಾತ್ರ ಇದೆ ಅಲ್ಲಿ. ಮೊದಲಿಗೆ ನಾವು ಮನೆ ಕಟ್ಟಬೇಕು ಅನ್ನಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪಾಯವನ್ನು ನಾವು ಹಾಕಿರ್ತೀವೋ ಆ ಪಾಯ ಮಾತ್ರ ಕಾಣಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಮಳೆಯ ಹೊಡೆತ ಆಗ್ತಾ ಇರುವಂಥದ್ದು. ಕಾರವಾರದಲ್ಲಿ ನದಿ ನೀರಿನ ಹೊಡೆತಕ್ಕೆ ಕೊಚ್ಕೊಂಡು ಹೋಗಿರುವಂತಹ ಮನೆ. ಅಲ್ಲಿ ಒಂದು ಮನೆ ಏನಿತ್ತು, ಆ ಒಂದು ಮನೆಯ ಕಂಪ್ಲೀಟ್ ಏನು ಕಿಟಕಿ ಗಾಜುಗಳು ಎಲ್ಲವೂ ಕೂಡ ನದಿ ನೀರಿನ ಹೊಡೆತಕ್ಕೆ ಕೊಚ್ಕೊಂಡು ಹೋಗಿದೆ. ಬರೀ ಅಲ್ಲಿ ನಿಮಗೆ ಕಾಣಸಿಗ್ತಾ ಇರೋದು ಬರೀ ಪಾಯ ಮಾತ್ರ. ಆ ರೀತಿಯಾಗಿ ಈ ನದಿ ನೀರಿನ ಹೊಡೆತ ಬಿದ್ದಿರುವಂಥದ್ದು ಮನೆಗೆ. ಇನ್ನು ಸದ್ಯಕ್ಕೆ ಮನೆಯಲ್ಲಿ ಯಾರೂ ಇರಲಿಲ್ಲ ಅಂತ ಕಾಣಿಸುತ್ತೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಈ ಒಂದು ಮಣ್ಣು ಕುಸಿತದಿಂದಾಗಿ ಒಂದು ಕಡೆ ಸಾವು ನೋವು ಸಂಭವಿಸ್ತಾ ಇದ್ರೆ, ಮತ್ತೊಂದು ಕಡೆ ಮನೆಯ ಪಾಯ ಕಾಣಿಸ್ತಾ ಇದೆ ನದಿ ನೀರಿನ ಹೊಡೆತಕ್ಕೆ. ಆ ರೀತಿಯಾಗಿ ಮಳೆ ಅಬ್ಬರಿಸಿ ಬೊಬ್ಬಿರುತ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ ಆಗ್ತಾ ಇದ್ದು, ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇರುವಂಥದ್ದು. ಮನೆಯ ಪಾಯ ಕಾಣಿಸ್ತಾ ಇದೆ. ಆ ರೀತಿಯಾಗಿ ನದಿಯ ನೀರಿನ ಹೊಡೆತಕ್ಕೆ ಮನೆಯೇ ಕಂಪ್ಲೀಟ್ ಆಗಿ ಕೊಚ್ಕೊಂಡು ಹೋಗಿದೆ. ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇರುವಂಥದ್ದು. ಮಳೆಗೆ ಮನೆ ಕೊಚ್ಚಿ ಹೋದಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು. ನದಿ ನೀರಿನ ಮಟ್ಟ ಏರಿಕೆಯಾಗುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಭಾಗದ ಜನರು ಬೇರೆ ಕಡೆ ಕೂಡ ಶಿಫ್ಟ್ ಆಗಿದ್ರು. ಸದ್ಯಕ್ಕೆ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ಈ ಒಂದು ಮನೆಯ ಪಾಯ ಏನು ಕಾಣಿಸ್ತಾ ಇದೆ, ಮನೆಯಲ್ಲಿ ಯಾರೂ ಕೂಡ ಇರಲಿಲ್ಲ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.